दक्षिणाभिस्सहैवैतन्मदधस्ता जगत्सदा धन्याश्चर्योऽहमेवैको मित्रं मे दक्षिणा रमा दम्पत्योर्भगवान् विष्णुर्भार्या स्थातु सरस्वती भर्तृस्तस्य स्वयं वायुः एवं जानन् विमुच्यते उमा वैवाक् समुद्दिष्टा मनो रुद्र उदाहृतः तदेतन्मिथुनं ज्ञात्वा न दाम्पत्याद्विहीयते। श्रिय एतास्त्रियो नाम सत्कार्या भूतिमिच्छता पालिता निगृहीता च श्रीस्त्री भवति भारत। ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1139ನೇ ಅನುಶಾಸನ ಪರ್ವದ 72ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಬೇಕಾಗಿದೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 41ನೇ ಅಧ್ಯಾಯ ಅದರ 24ನೇ ಶ್ಲೋಕವನ್ನು ಇವತ್ತು ನೋಡಬೇಕು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 81ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 76, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 47ನೇ ಅಧ್ಯಾಯ ಈಗ ನಡಿಬೇಕಾದದ್ದು. ಸ್ತ್ರೀ ಪ್ರಶಂಸಾ ಅಂತ ಇದಕ್ಕೆ, ಈ ಅಧ್ಯಾಯಕ್ಕೆ ಒಂದು ಶಿರೋನಾಮವನ್ನು ಕೊಟ್ಟಿದ್ದಾರೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಧರ್ಮಾರ್ಥ ಕಾಮ ಮೋಕ್ಷ ವಿಷಯ ಗರ್ಭಿತಸ್ಯ ನೈಕವಿಧಾನ್ ಧರ್ಮಾನ್ ಆಕರಣಯತಾಂ ಅಸ್ಮಾಕಂ ಅದ್ಯ ಸ್ತ್ರೀ ಸತ್ಕಾರ ಅಥವಾ ಸ್ತ್ರೀ ಪ್ರಶಂಸಾ इति नाम यस्य अध्यायस्य वर्तते सः अध्यायः श्रवणपथगामी भविष्यति. भीष्मः एवम् उवाच. प्राचेतसस्य वचनं कीर्तयन्ति पुराविदः. ದಕ್ಷ ಪ್ರಜಾಪತಿ ಹೇಳಿದಂಥ ಒಂದು ಮಾತನ್ನ ಜ್ಞಾನಿಗಳಾದವರು ಹೀಗೆ ಉದ್ಧರಿಸ್ತಾರೆ. ಕನ್ಯೆಗೆ ವರನ ಕಡೆಯವರು ಏನು ಆಭರಣಾದಿಗಳನ್ನ ಕೊಡ್ತಾರೆ ಆ ಮದುವೆಯ ಪ್ರಸಂಗದಲ್ಲಿ, ಇದು ಕನ್ಯಾ ಶುಲ್ಕ ಅಂತಲ್ಲ, ಕನ್ಯೆಗೆ ತಾವು ಮಾಡಬೇಕಾದಂತಹ ಉಪಚಾರ ಅನ್ನುವ ದೃಷ್ಟಿಯಿಂದ ಏನು ಕೊಡ್ತಾರೆ ಅದನ್ನ ಅವಳ ತಂದೆ ತಾಯಂದಿರು ತಾವು ತಗೊಳ್ಬಾರ್ದು, ಕನ್ಯೆಗೆ ಕೊಡಬೇಕು. ಅವಳಿಗೆ ಅವಳ ಭಾವಿ ಗಂಡನ ಮನೆಯವರು ಕೊಟ್ಟದ್ದಾದ್ರಿಂದ ಅವಳಿಗೆ ಸಂಬಂಧಪಟ್ಟದ್ದು, ಆಕೆ ತನ್ನ ಗಂಡನ ಮನೆಗೆ ಅದನ್ನು ತಗೊಂಡು ಹೋಗಬೇಕು ಅಂತ ಶಾಸ್ತ್ರಜ್ಞರು ಅಭಿಪ್ರಾಯ ಪಡ್ತಾರೆ. ಮತ್ತೆ ಹಾಗೆ ಕೊಟ್ಟಾಗ ಅದನ್ನ ವಿಕ್ರಯ ಅಂತ ಯಾರು ಹೇಳುವುದಿಲ್ಲ, ಮಾರಾಟ ಅಂತ ಹೇಳೋದಿಲ್ಲ. ಸ್ವೇಚ್ಛೆಯಿಂದ ಅವರು ಕೊಟ್ಟಿದ್ದಾರೆ, ಇವಳು ತಗೊಂಡಿದ್ದಾಳೆ. ಮತ್ತೆ ಅವಳು ಸ್ವೀಕಾರ ಮಾಡಿದ್ದನ್ನ ಅವಳ ತವರು ಮನೆಯವರು ಯಾರು ತಗೊಳ್ಳೋದಿಲ್ಲ. ಇದು ಕನ್ಯೆಗೆ ಒಂದು ಗೌರವ, ಆಕೆಗೊಂದು ಉಪಚಾರ ಇದೆ. ಅತ್ಯಂತ ದಯಾಪೂರ್ಣವಾದಂತಹ ಒಂದು ಕಾರ್ಯ ಕೂಡ ಇದು. ಕನ್ಯೆಗೆ ಅದೆಲ್ಲವನ್ನು ಒಪ್ಪಿಸಬೇಕು. ಅದಲ್ಲದೆ ಗಂಡಿನ ಕಡೆಯವರು, ಹೆಣ್ಣಿನ ಕಡೆಯವರು ಪ್ರತಿಯೊಬ್ಬರು ಕೂಡ ಅವರನ್ನ ಗೌರವಿಸಬೇಕು. ಆ ಕನ್ಯೆಯನ್ನ ಹೇಗೆ ಗೌರವಿಸಬೇಕು? ತಂದೆ
ತಂದೆ ಅಂತಿದೆ. ಕನ್ಯೆ ತಂದೆ ಆಗಬಹುದು, ಅವಳ ಅಣ್ಣ ತಮ್ಮಂದಿರು, ಅವಳ ಮಾವ, ಮೈದುನಂದಿರು, ಅವರೆಲ್ಲರೂ ಕೂಡ ಆ ಕನ್ಯೆಗೆ ಹಾಗೆ ಸತ್ಕಾರ ಮಾಡಬೇಕು. ಯಾಕೆಂದ್ರೆ ಅವಳು ಗಂಡನ ಮನೆಯಲ್ಲಿ ಅತ್ಯಂತ ಸುಖದಿಂದ ಬದುಕಬೇಕು. ಹಾಗೆ ಸುಖದಿಂದ ಬದುಕಬೇಕಾದ್ರೆ ಅವಳಿಗೆ ಬೇಕಾದಂತಹ ಎಲ್ಲ ಥರದ ಉಪಚಾರವೂ ಕೂಡ ಅಲ್ಲಿ ಆಗಬೇಕು. ಸ್ತ್ರೀ ತಾನು ಸಂತೋಷದಿಂದ ಇಲ್ಲದೆ ಹೋದ್ರೆ ಪುರುಷನಿಗಾದರೂ ಏನು ಸಂತೋಷವನ್ನು ಕೊಟ್ಟಾಳು? ಅದರಿಂದ ಅಂತ ಉತ್ತಮವಾದಂಥ ಸಂತಾನ ಆದರೂ ಹೇಗಾಗ್ಲಿಕ್ಕೆ ಸಾಧ್ಯ? ಇದಿ ವೈ ಸ್ತ್ರೀ ನರೋಚೇತ ಪುಮಾಂಸಂ ನ ಪ್ರಮೋದಯೇತ್. ಆದ್ರಿಂದ ಅವಳು ಸಂತೋಷವಾಗಿರುವಂತೆ ಎಲ್ಲವನ್ನೂ ಮಾಡಬೇಕು. ವಸ್ತ್ರಾಭರಣಾದಿಗಳಿಂದ ಅವಳನ್ನು ಸತ್ಕರಿಸಬೇಕು ಮತ್ತು ಲಾಲಿಸಬೇಕು ಕೂಡ. ಪೂಜ್ಯಾಹ ಲಾಲಯಿತವ್ಯಾಶ್ಚ. ಅವರನ್ನ ಲಾಲನೆ ಮಾಡುವುದು ಅಂದ್ರೆ ಎಲ್ಲ ಥರದ ಆರೈಕೆನೂ ಕೂಡ ಮಾಡಬೇಕು ಅಂತ ಅದರ ಅರ್ಥ. ಸ್ತ್ರೀಯೋ ಯತ್ರ ಯತ್ರ ಚ ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಲ್ಲಿ ಆ ಸ್ತ್ರೀಯರ ಒಂದು ಪೂಜಾ ನಡೀತದೆ ಅಲ್ಲಿ ದೇವತೆಗಳೆಲ್ಲ ನಿತ್ಯ ಸಂತೋಷದಿಂದ ಇರ್ತಾರೆ. ಅಪೂಜಿತಾಶ್ಚ ಯತ್ರೈತಾಃ ಸರ್ವಾಸ್ತತ್ರ ಅಫಲಾಃ ಕ್ರಿಯಾಃ. ಆ ಸ್ತ್ರೀಯರಿಗೆ ಗೌರವ ಸಲ್ಲದೆ ಹೋದ್ರೆ ಆ ಮನೆಯಲ್ಲಿ ನಡೆಯುವಂತಹ ಎಲ್ಲಾ ಧರ್ಮ ಕಾರ್ಯಗಳು ಕೂಡ ವಿಫಲವೇ ಆಗ್ತವೆ. ಇದನ್ನ ಗಮನಿಸಬೇಕು ಈ ಎಲ್ಲ ಮಾತುಗಳನ್ನು ಕೂಡ. ಸ್ತ್ರೀಯೋ ಯತ್ರ ಚ ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂತ ಮಾತಿದೆಯಲ್ಲ, ಇದು ಕೆಲವು ಪಾಠಗಳಲ್ಲಿ ಕಾಣಿಸ್ತದೆ, ಇನ್ನು ಕೆಲವು ಪಾಠಗಳಲ್ಲಿ ಕಾಣಿಸೋದಿಲ್ಲ. ಇಲ್ಲಿ ಕಾಣಿಸದೆ ಹೋದ್ರೂ ಕೂಡ ಅದರ ಅರ್ಥವನ್ನು ನಾವು ಸ್ವೀಕರಿಸಬಹುದು. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂತ ಒಂದು ಮಾತನ್ನು ನಾವು ಕೇಳ್ತೀವಲ್ಲ, ಆ ಮಾತಿಗೆ ಸಮಾನವಾದ ಮಾತಿದು. ಇದು ಉತ್ತರ ಭಾರತದ ಪಾಠದಲ್ಲಿ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಕಾಣಿಸ್ತದೆ. ಒಂದು ವೇಳೆ ಬೇರೆ ಕಡೆ ಕಾಣದೇ ಇದ್ರೂ ತೊಂದರೆ ಇಲ್ಲ. ಅವರಿಗೆ ಪೂಜೆ ಸಲ್ಲದೆ ಹೋದ್ರೆ ತತ್ರ ಅಫಲಾಹ ಕ್ರಿಯಾಹ ಅನ್ನೋ ಮಾತೇನಿದೆ, ಅಲ್ಲಿ ನಡೆಯುವ ಉಳಿದ ಧರ್ಮಕ್ರಿಯೆಗಳೆಲ್ಲವೂ ವ್ಯರ್ಥ ಅಂತೇಳಿ ಅದಾದರೂ ಎಲ್ಲ ಕಡೆ ಇದ್ದೇ ಇದೆ. ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಈ ಪಾಠ ಭೇದದಿಂದಲೂ ಕೂಡ. ಎತ್ರ ಶೋಚಂತಿ ಜಾಮಯ. ಆ ಮನೆಗೆ ಬಂದಂತಹ ಸೊಸೆ ಅವಳು ಯಾರದಾದರೂ ಪೀಡೆಗೊಳಗಾದ್ರೆ, ಅದರಿಂದ ದುಃಖಕ್ಕೆ ಅವಳು ಈಡಾದ್ರೆ, ಆಗ ಜಾಮಿ ಶಪ್ತಾನಿ ಗೇಹಾನಿ ನಿಕೃತ್ತಾನಿ ಇವ ಕೃತ್ಯಯ. ಈ ಮಾಟದ ದೇವತೆ ಮಾಟಗಾತಿಯರಿಂದ ಶಾಪ ಬಂದ್ರೆ ಆ ಮನೆ ಹೇಗೆ ಏಳಿಗೆ ಕಾಣೋದಿಲ್ವೋ ಹಾಗೆ ಮನೆಗೆ ಬಂದು ಸೊಸೆ ಕುಪಿತಳಾಗಿ ವ್ಯಕ್ತವಾಗಿ ಶಾಪ ಕೊಡಬಹುದು ಅಥವಾ ಅವ್ಯಕ್ತವಾಗಿ ಶಾಪ ಕೊಟ್ಟಿರಬಹುದು. ಅಂತ ಒಂದು ಶಾಪದಿಂದ ಆ ಮನೆಯ ಅಭಿವೃದ್ಧಿ ಕುಸಿತದೆ. ಇದನ್ನ ಮನುಸ್ಮೃತಿಯಲ್ಲೂ ಕೂಡ ಹೇಳ್ತಾರಂತೆ. ಇಂಥದನ್ನ ಅನೇಕ ಕಡೆ ಜ್ಯೋತಿಷಿಗಳು ಕೂಡ ಹೇಳ್ತಿರ್ತಾರೆ. ಯಾವುದೋ ಒಂದು ಮನೆಯ ಹೆಣ್ಣು ಹೀಗೆ ಕೊರಗೆ ಪ್ರಾಣ ಬಿಟ್ಟಿದೆ ಹಿಂದೆ, ಆದ್ರಿಂದ ನಿಮ್ಮ ಮನೆ ಏಳಿಗೆ ಆಗ್ತಿಲ್ಲ ಅಂತ ಅನೇಕ ಕಡೆ ಜ್ಯೋತಿಷಿಗಳು ಕೂಡ ಹೇಳ್ತಿರ್ತಾರೆ. ಅದನ್ನು ಕೇಳ್ತಿರ್ತೇವೆ ನಾವು. ಸ್ತ್ರೀಯಂ ಪುಂಸಾಂ ಪರಿದದೆ ಮನುಹು ಜಿಗಮಿಷು ದಿವಂ. ಮನು ಒಂದು ಬಾರಿ ತನ್ನ ಈ ಲೋಕದ ಆಡಳಿತವನ್ನೆಲ್ಲ ಮುಗಿಸಿ ತನ್ನ ಪರಿಸಮಾಪ್ತಿಯನ್ನ ಕಾಣುವಾಗ ಪುರುಷರಿಗೆ ಸ್ತ್ರೀಯರನ್ನು ಒಪ್ಪಿಸಿಕೊಟ್ಟ. ಒಪ್ಪಿಸಿಕೊಡುವಾಗ ಅವ್ರು ಹೇಗಿದ್ರು? ಅವರು ಅಬಲೆಯರು. ಅಬಲಾಹ ಸ್ವಲ್ಪ ಕೌಪೀನಾಹ ಅಂಥೇಳಿ ಹೀಗೆ ಶಬ್ದ ಇದೆ. ಅಲ್ಪ ಅಸ್ತ್ರಾಭರಣಗಳಿಂದಲೇ ಅವರು ತೃಪ್ತರಾಗುವಂಥವ್ರು, ಹೆಚ್ಚು ಪಾಪ ಕಾರ್ಯಗಳನ್ನು ಮಾಡುವವರಲ್ಲ ಅಂಥೇಳಿ ಅದಕ್ಕೆ ಅನುವಾದ ಮಾಡಿದ್ದಾರೆ.
ಮತ್ತೆ ಸ್ನೇಹಮಯರಾದವರು, ಸುಹೃದ, ಸತ್ಯಜಿಷ್ಣವ, ಸತ್ಯವನ್ನು ಯಾವತ್ತು ಎತ್ತಿ ಹಿಡಿಯುವವರು, ಅಸೂಯಾಪರರು ಕೆಲವರಾಗಿರ್ತಾರೆ, ಸನ್ಮಾನವನ್ನು ಬಯಸ್ತಾರೆ ಕೆಲವರು. ಇಂಥ ಸ್ವಭಾವದವರು ಇರ್ತಾರೆ, ಇರೋದಿಲ್ಲ ಅಂತಲ್ಲ. ಹಠ ಸ್ವಭಾವದವರು ಆಗಿರ್ತಾರೆ, ಮೂರ್ಖರು ಆಗಿರ್ತಾರೆ. ಇಷ್ಟಾದರೂ ಅವರು ಸನ್ಮಾನಕ್ಕೆ ಯೋಗ್ಯರೇ ಆಗಿರ್ತಾರೆ. ಎಲ್ಲಾ ವ್ಯಕ್ತಿಗಳಲ್ಲಿ ಕೆಲವರಲ್ಲಿ ದೋಷ ಇರ್ತದೆ, ಕೆಲವರಲ್ಲಿ ಗುಣಗಳಿರ್ತವೆ. ಗುಣ ದೋಷ ಅಂತ ಅನ್ನೋದು ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದದ್ದೇ, ಹಾಗೆ ಅವರಲ್ಲೂ ಇರ್ತದೆ. ಆದರೆ ಅವರನ್ನ ಅತ್ಯಂತ ಪ್ರೀತಿಯಿಂದ ಕಾಣಬೇಕು. ತಾಹ ಮಾನಯತ ಮಾನವಾಹ, ಅವರನ್ನ ಪ್ರೀತಿಯಿಂದ ಕಾಣಿರಿ. ಸ್ತ್ರೀ ಪ್ರತ್ಯಯೋ ಹಿ ಧರ್ಮ, ನಮ್ಮ ಧರ್ಮಾಚರಣೆ ಎಲ್ಲ ಅವರನ್ನೇ ಅವಲಂಬಿಸಿಕೊಂಡಿದೆ. ರತಿಭೋಗಾಶ್ಚ ಕೇವಲಾಹ, ನಮ್ಮ ಸುಖವೂ ಕೂಡ ಅವರನ್ನು ಅವಲಂಬಿಸಿದೆ. ಉತ್ಪಾದನ ಅಪತ್ಯಸ್ಯ ಜಾತಸ್ಯ ಪರಿಪಾಲನಂ, ಏನೇನು ಅವರನ್ನು ಅವಲಂಬಿಸಿದೆ. ಮಕ್ಕಳನ್ನು ಹೆರುವವರವರು, ಹೆತ್ತ ಮಕ್ಕಳನ್ನು ಪೋಷಿಸುವವರವರು. ಪ್ರೀತ್ಯರ್ಥಂ ಲೋಕಯಾತ್ರಾಯ, ಮನೆಗೆ ಬಂದ ಅತಿಥಿಗಳ ಸತ್ಕಾರ ಇತ್ಯಾದಿಗಳನ್ನು ಅವರೇ ಮಾಡುವವರು. ಸನ್ಮಾನ್ಯ ಮಾನಾಶ್ಚ ಏತಾಹ, ಅವರನ್ನು ನಾವು ಗೌರವಿಸಿದರೆ ಅದರಿಂದ ಮನೆಗೆ ಬೇಕಾದಂತಹ ಎಲ್ಲಾ ಥರದ ಕಲ್ಯಾಣವೂ ಏರ್ಪಡ್ತದೆ. ಇಲ್ಲದೆ ಹೋದ್ರೆ, ಅವರು ದುಃಖಕ್ಕೀಡಾದ್ರೆ, ಅವರು ಸುಖದಿಂದ ಇಲ್ಲದೆ ಹೋದ್ರೆ ಆ ಕುಟುಂಬ, ಆ ವಂಶವೂ ಕೂಡ ದುಃಖಕ್ಕೆ ಗುರಿಯಾಗ್ತದೆ. ನಾಸಿ ಯಜ್ಞ ಸ್ತ್ರೀಯ ಕಶ್ಚಿತ್ ನಶ್ರಾದ್ದಂ ನೋಪವಾಸನಂ ಧರ್ಮಸ್ತು ಭರ್ತೃಶುಶ್ರೂಷ ತಯಾ ಸ್ವರ್ಗಂ ಜಯಂತ್ಯುತ. ಇದೊಂದು ಬಹಳ ಮಹತ್ವದ ಮಾತು. ವಿದೇಹ ರಾಜದುಹಿತ ಅತ್ರ ಶ್ಲೋಕ ಮಗಾಯತ. ವಿದೇಹ ರಾಜನ ಮಗಳು ಈ ಒಂದು ಶ್ಲೋಕವನ್ನು ಹಾಡಿದ್ದಾಳಂತೆ. ಸೀತೆ ಅಂತೇಳಿ ಎಲ್ಲ ಕಡೆ ಅನುವಾದ ಮಾಡಿದ್ದಾರೆ. ಸೀತೆಯೋ ಮತ್ಯಾರೋ ಅದನ್ನು ತೀರ್ಮಾನಿಸುವುದು ಕಷ್ಟ. ಯಾಕಂದ್ರೆ ಜನಕ ಅಂತ ರಾಜನ ಬಗ್ಗೆ ಎಲ್ಲ ಕಡೆ ಉಲ್ಲೇಖ ಬರ್ತಿರ್ತದೆ. ಆ ಜನಕ ಅಂತ ಒಂದು ರಾಜನ ಹೆಸರು ಅನೇಕ ರಾಜರಿಗೆ ಅನ್ವಿತವಾಗಿದೆ. ಆದ್ರಿಂದ ಯಾವ ಜನಕ ನಿಶ್ಚಿತವಾಗಿ ತೀರ್ಮಾನ ಆಗೋದಿಲ್ಲ. ಸೀತೆ ಇದ್ರೂ ಇರಬಹುದು ಅಂತ ಹೀಗೆ ನಮಗೆ ಊಹೆ ಮಾಡಲಿಕ್ಕೆ ಒಂದು ಅನುಕೂಲ ಇದೆ. ಹಾಗೆ ಅನುವಾದಕಾರರು ಮಾಡಿದ್ದಾರೆ ಕೂಡ. ಏನ್ ಹೇಳ್ತಾಳೆ ಅವಳು? ಅವರು ಪ್ರತ್ಯೇಕವಾಗಿ ಯಾವ ಯಜ್ಞ ಮಾಡಬೇಕಾಗಿಲ್ಲ, ಶ್ರಾದ್ದ ಉಪವಾಸಗಳನ್ನು ಅವರು ಮಾಡಬೇಕಾಗಿಲ್ಲ. ಧರ್ಮಸ್ತು ಭರ್ತೃ ಶುಶ್ರೂಷ, ಗಂಡನ ಶುಶ್ರೂಷೆ ಒಂದನ್ನು ಮಾಡಲಿ, ಅದರಿಂದ ಅವರು ಸ್ವರ್ಗವನ್ನು ಕಾಣ್ತಾರೆ. ಪಿತಾ ರಕ್ಷತಿ ಕೌಮಾರೆ, ಅವರು ಚಿಕ್ಕವರಾಗಿದ್ದಾಗ ಅವರನ್ನ ಗಂಡ ನೋಡಿಕೊಳ್ಬೇಕು. ಈ ಶ್ಲೋಕ ಕೆಲವು ಕಡೆ ಕಾಣ್ತದೆ, ಕೆಲವು ಕಡೆ ಕಾಣಿಸೋದಿಲ್ಲ. ಇಲ್ಲಿ ತೊಂದರೆ ಇಲ್ಲ. ಅದನ್ನು ಬಾಲ್ಯದಲ್ಲಿ ತಂದೆ ಅವಳನ್ನು ರಕ್ಷಿಸ್ತಾನೆ, ಮುಂದೆ ಯೌವನದಲ್ಲಿ ಪತಿ ರಕ್ಷಿಸ್ತಾನೆ, ಮುಪ್ಪಿನಲ್ಲಿ ಮಕ್ಕಳು ರಕ್ಷಿಸ್ತಾರೆ. ಅವರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೀಗೆ ಮಾತನ್ನು ಕೂಡ ಅವಳು ಹೇಳಿದ್ದಾಳೆ. ಶ್ರಿಯ ಏತಾಹ ಸ್ತ್ರೀಯೋ ನಾಮ, ಈ ಸ್ತ್ರೀಯರನ್ನವರು ಏನಿದ್ದಾರಲ್ಲ, ಶ್ರಿಯ ಏತಾಹ, ಇವರೇ ಲಕ್ಷ್ಮಿ ಇದ್ದಂತೆ. ಸಂಪತ್ತನ್ನ ಬಯಸುವಂಥವರು ಅವರನ್ನು ಗೌರವಿಸಬೇಕು. ಲಾಲಿತಾ ನಿಗೃಹೀತಾಚ ಸ್ತ್ರೀ ಶ್ರೀರ್ಭವತಿ ಭಾರತ, ಅವಳನ್ನ ಯಥೋಚಿತವಾಗಿ ಗೌರವಿಸಬೇಕು. ಹಾಗೆ ನಿಬಂಧನದಲ್ಲೂ ಕೂಡ ಅವಳಿರಬೇಕು, ಅಂಕೆಯಲ್ಲೂ ಕೂಡ ಇರಬೇಕು. ಹಾಗಿದ್ರೆ ಅವಳು ಮನೆಗೆ ಲಕ್ಷ್ಮೀನೇ ಆಗ್ತಾಳೆ. ಯಜ್ಞ ಮತ್ತು ಉಪವಾಸ ಇತ್ಯಾದಿಗಳನ್ನ ಆ ಸ್ತ್ರೀಗೆ ಯಾರು ವಿಧಿಸಿಲ್ಲ ಅಂತ ಹೀಗೆ ಬಂತು. ಅವರಿಗೆ ಇರುವಂತಹ ಮಹಾಕರ್ತವ್ಯ, ಮುಖ್ಯವಾದ ಕರ್ತವ್ಯ ಅಂದ್ರೆ ಭರ್ತೃ ಶುಶ್ರೂಷ ಅಂತ ಹೀಗೆ ಕೂಡ ಬಂತು. ಯಾವ ಅತ್ಯಂತ ಕಠಿಣವಾದಂತಹ ವ್ರತ ಉಪವಾಸಗಳು ಇತ್ಯಾದಿಗಳನ್ನು ಯಾರು ಕೂಡ ಅವರು ಮಾಡಬೇಕಾಗಿಲ್ಲ, ಯಜ್ಞಾದಿಗಳನ್ನು ಕೂಡ ಮಾಡಬೇಕಾಗಿಲ್ಲ.
ದೈನಿಕವಾದಂತಹ ಸಂಕ್ಷಿಪ್ತವಾದಂತಹ ಆಹ್ನಿಕವನ್ನ ಮಾಡಿ ಮುಗಿಸ್ಬೇಕು. ಅವರಿಗೂ ಕೂಡ ಆಹ್ನಿಕ ಇದ್ದೇ ಇದೆ, ಅದನ್ನು ಅವ್ರು ಮಾಡಿ ಮುಗಿಸ್ಬೇಕು. ಮತ್ತೆ ಜ್ಞಾನ ಕಾರ್ಯದಲ್ಲಿ, ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಒಂದು ಕಾರ್ಯದಲ್ಲಂತೂ ತೊಡಗಲೇಬೇಕು. ಹೆಚ್ಚಿನ ಓದು, ಹೆಚ್ಚಿನ ಅಧ್ಯಯನ ಯಾಕೆ ಅಂತೆಲ್ಲ ಮಾತಾಡುವವರು ಕೆಲವರು ಇದ್ದಾರೆ. ಹಾಗೆ ಮಾತಾಡುವುದು ಕೂಡ ಸರಿಯಲ್ಲ. ಜ್ಞಾನ ಸಂಪಾದನೆಗಾಗಿ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡಲೇಬೇಕು. ಅಂಥವ್ರು ಕೆಲವರು ಹೇಳೋದನ್ನು ಕೇಳಿದ್ದೇನೆ. ನಮಗೆ ಸ್ತ್ರೀಯರಿಗೆ ಹೆಚ್ಚಿನ ಅಧ್ಯಯನ ಯಾಕೆ, ಒಂದಿಷ್ಟು ವ್ಯವಹಾರಕ್ಕೆ ತಕ್ಕಂತೆ ಒಂದಿಷ್ಟು ಅಭ್ಯಾಸ ಮಾತ್ರ ಮಾಡಿ ಮುಂದೆ ಗಂಡನ ಮನೆಯಲ್ಲಿ ಸುಖವಾಗಿದ್ದರಾಯ್ತು ಅಂತೂ ಸ್ತ್ರೀಯರೇ ಹೇಳುವ ಮಾತನ್ನು ಕೇಳಿದ್ದೇನೆ ಎಷ್ಟೋ ಸರಿ, ನೀವು ಕೇಳಿರ್ತೀರಿ. ಶ್ರವಣ, ಮನನ ಇತ್ಯಾದಿಗಳು ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಅವಶ್ಯಕನೇ. ಶೃಣುಯಾದ್ ಯಾವದ್ ಅಜ್ಞಾನಂ, ಎಲ್ಲಿವರೆಗೆ ಮನುಷ್ಯನಿಗೆ ಅಜ್ಞಾನ ಇರ್ತದೋ ಅಲ್ಲಿವರೆಗೂ ಅವನು ಶ್ರವಣವನ್ನು ಮಾಡಲೇಬೇಕು, ಶ್ರವಣವನ್ನು ಮುಂದುವರಿಸಬೇಕು. ಸ್ತ್ರೀಗೂ ಸಂಬಂಧಪಟ್ಟದ್ದು. ಈ ಏಕಾದಶಿ ಮೊದಲಾದ ಅತ್ಯಂತ ಅನಿವಾರ್ಯವಾದ ಉಪವಾಸಗಳನ್ನು ಹೊರತುಪಡಿಸಿದರೆ ಬೇರೆ ಯಾವ ಉಪವಾಸಗಳು ಕೂಡ ಅನಗತ್ಯ. ಭರ್ತೃ ಶುಶ್ರೂಷಾನೇ ಬಹಳ ಮುಖ್ಯ ಅಂತ ಬಂತು. ಗಂಡನ ಸೇವಾ ಅಂತ ಅನ್ನೋದನ್ನ ಕುಟುಂಬದ ಸೇವಾ ಅಂತ ಅರ್ಥ ಮಾಡ್ಕೊಳ್ಬೇಕು. ಅತ್ಯಂತ ಸಮತೋಲನದ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ಮಾತದು. ಕುಟುಂಬದ ಯೋಗಕ್ಷೇಮವನ್ನ ಗಂಡ ಹೆಂಡತಿ ಇಬ್ಬರು ಕೂಡ ನೋಡ್ಕೊಳ್ಬೇಕು. ಹೊರಗೆ ಹೋಗಿ ದುಡಿಯುವಂತಹ ಅನಿವಾರ್ಯತೆ ಗಂಡಿಗಿರ್ತದೆ. ಅಂಥ ಅನಿವಾರ್ಯತೆ ಸ್ತ್ರೀಗೆ ಇರ್ತಿರ್ಲಿಲ್ಲ ಹಿಂದೆ. ಆದ್ರಿಂದ ಅವರು ಕುಟುಂಬದ ಯೋಗಕ್ಷೇಮಕ್ಕೆ ಸೀಮಿತರಾಗಿದ್ರು. ಕಾಲ ಕಾಲಕ್ಕೆ ತಕ್ಕಂತೆ ಮನುಷ್ಯನ ಅನಿವಾರ್ಯತೆಗಳು ಕೂಡ ಬದಲಾಗುವುದರಿಂದ ಅವರು ಕೆಲವು ಬಾರಿ ಹೊರಗೆ ಹೋಗಿ ದುಡಿಯುವಂಥ ಪ್ರಸಂಗನೂ ಬರಬಹುದು. ಇಂಥವು ಎಲ್ಲವನ್ನೂ ಕೂಡ ಆಯಾ ಕಾಲಕ್ಕೆ ಹೊಂದಿಕೊಂಡು ಯಾವ ಥರ ಅದನ್ನು ಆಚರಿಸಬೇಕು, ಕುಟುಂಬದ ಯೋಗಕ್ಷೇಮವನ್ನು ಯಾರು ನೋಡ್ಕೊಳ್ಬೇಕು ಅನ್ನೋದೆಲ್ಲವನ್ನು ಅವರವರೇ ತೀರ್ಮಾನಿಸಬೇಕು. ಎಲ್ಲೋ ಶಾಸ್ತ್ರದಲ್ಲಿ ಅಲ್ಲಿ ಹಾಗೆ ಹೇಳಿದ್ದಾರೆ, ಇಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಅನ್ನೋದನ್ನ ಇವರು ಸಂದರ್ಭಕ್ಕೆ ಹೊಂದದಂತೆ ಕೋಟ್ ಮಾಡುವುದು, ಗಂಡಸರು ಕೋಟ್ ಮಾಡುವುದಾಗಲಿ ಹೆಂಗಸರು ಕೋಟ್ ಮಾಡುವುದಾಗಲಿ ಅನುಚಿತನೇ. ಸಯೇವ ಧರ್ಮ ಸೋಧರ್ಮ ಪಾತ್ರ ಕರ್ಮ ದೇಶಕಾಲನ ಅವೇಕ್ಷೆ ಅಂತ ಹೇಳಿ ಇದೇ ಶಾಂತಿ ಪರ್ವದಲ್ಲಿ ಒಂದು ಮಾತು ಬಂದಿದೆ. ದೇಶ, ಕಾಲ ಮತ್ತೆ ಕರ್ಮ, ಮಾಡಬೇಕಾದಂತಹ ಕೆಲಸಗಳು ಇದೆಲ್ಲವನ್ನೂ ಪರಿಗಣಿಸಿ ಒಂದೇ ಸಂಗತಿ ಧರ್ಮವೂ ಆಗಬಹುದು, ಮತ್ತೊಂದು ಸಂಗತಿ ಅಧರ್ಮವೂ ಆಗಬಹುದು. ಈಗಿನ ಯುಗದಲ್ಲಿ ಅತ್ಯಂತ ಹೆಚ್ಚಿನ ಸ್ಪರ್ಧೆಗಳು, ಅತ್ಯಂತ ಹೆಚ್ಚಿನ ಸಮಸ್ಯೆಗಳೆಲ್ಲ ಇರೋದ್ರಿಂದ ದುಡಿಯುವಂಥ, ಕೆಲಸ ಮಾಡುವಂಥ ಒಂದು ಅನಿವಾರ್ಯತೆ ಅದು ಸ್ತ್ರೀಗೂ ಬರಬಹುದು. ಕಾಲ ಆರ್ಥಿಕವಾಗಿ ಅತ್ಯಂತ ಸಂಕಷ್ಟಮಯವಾಗಿರೋದ್ರಿಂದ ಅಂಥ ಅನಿವಾರ್ಯತೆ ಅವಳಿಗೆ ಬರಬಹುದು. ಮತ್ತೊಂದು, ಯಾವುದೇ ದುಡಿತದ ಪರಿಚಯ, ತನ್ನ ಧನವನ್ನು ತಾನು ಸಂಪಾದನೆ ಮಾಡಿಕೊಳ್ಳುವಂಥ ಶಕ್ತಿ, ಅದಕ್ಕೆ ಬೇಕಾದಂಥ ತರಬೇತಿ, ಅದಕ್ಕೆ ಬೇಕಾದಂಥ ಅನುಭವ ಆಕೆಗೆ ಯಾರೂ ಕೊಟ್ಟಿಲ್ಲ ಅಂತ ಆದರೆ ಸಂಸಾರದ ಯಾವುದೋ ಒಂದು ಹಂತದಲ್ಲಿ ಅದು ಅವಳಿಗೆ ಬಾಧಕನೂ ಆಗಬಹುದು. ಹಿಂದಿನ ಕಾಲದಲ್ಲಿ ಕಟ್ಟಿಕೊಂಡಂಥ ಗಂಡ, ಅವನ ಮನೆಯವರು ಎಲ್ಲರೂ ಧಾರ್ಮಿಕರಾಗಿರ್ತಿದ್ರಾದ್ರಿಂದ ಅವಳಿಗೆ ಯಾವುದೇ ತೊಂದರೆ ಆಗದಿರುವಂತೆ ಅವಳನ್ನ ಎಲ್ಲ ರೀತಿಯಿಂದಲೂ ಉಪಚರಿಸಿ ಸತ್ಕರಿಸಿ ಬದುಕ್ತಾ ಇದ್ರು. ಅದನ್ನು ಇಲ್ಲಿ ಈ ಅಧ್ಯಾಯದಲ್ಲಿ ನೋಡಿದ್ದೇವೆ ಅದನ್ನು. ಆದರೆ ಅನೇಕ ಕಡೆ ವಿವಾಹದ ಅರ್ಧದಲ್ಲೇ ಅಥವಾ ವಿವಾಹಗೆ ಕೆಲವೇ ಕಾಲದಲ್ಲಿ ಅಥವಾ ಕೆಲವು ಕಾಲದ ಬಳಿಕ, ದೀರ್ಘಕಾಲದ ಬಳಿಕ ಅನೇಕ ಥರದ ಶೋಷಣೆಗೆ ಹೆಣ್ಣು ಕೂಡ ಈಡಾಗುವಂಥ ಪ್ರಸಂಗ ಇರ್ತದೆ. ಅಂಥ ಪ್ರಸಂಗದಲ್ಲಿ ತಾನು ಏನ್ ಮಾಡಬೇಕು, ತನಗೊಂದು ಬದುಕಲಿಕ್ಕಂತೂ ದಾರಿ ಬೇಕಲ್ಲ. ಅದಕ್ಕೆ ಬೇಕಾದಂತಹ ಒಂದು ಶೈಕ್ಷಣಿಕ ತರಬೇತಿ ಮತ್ತೊಂದು ಅನುಭವ ಅದು ಅವಳಿಗೆ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಸಿಗುವಂತಾಗಬೇಕು. ಒಂದು ಬಾರಿ ಏನಾದರೂ
ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸುವಂತ ಪ್ರಸಂಗ ಬಂದರೆ ಗಂಡನ ಮನೆಯವರ ಸ್ವಭಾವದಿಂದಾಗಲಿ ಅಥವಾ ಮತ್ತೆ ಯಾವುದೇ ಕಾರಣದಿಂದಾಗಿ ತೀರಾ ಅನಿವಾರ್ಯವಾಗಿ ತಾನು ಹೊರಬಿದ್ದು ದುಡಿಯಲೇಬೇಕಾದಂಥ ಪ್ರಸಂಗ ಬಂದರೆ ಅದಕ್ಕೆ ಬೇಕಾದಂತಹ ಜ್ಞಾನ ಅನುಭವ ಯಾವುದೂ ಆಕೆಗೆ ಇಲ್ಲ ಅಂತಾದಾಗ ಒಮ್ಮೆಲೆ ಅದನ್ನು ಗಳಿಸೋದು ಕಷ್ಟ ಆಗ್ತದೆ. ಅನೇಕ ಜನ ಬಹಳ ಕಷ್ಟಪಟ್ಟು ಅದನ್ನ ಮಾಡ್ಕೊಂಡವ್ರು ಇದ್ದಾರೆ. ದೈಹಿಕವಾಗಿಯೇ ದುಡಿಮೆ ಮಾಡಿ ತಮ್ಮ ಮನೆಯ ನಗ ಎಳೆದವರಿದ್ದಾರೆ. ಅದರಿಂದಲೇ ತಾವು ಧನ ಸಂಪಾದನೆ ಮಾಡಿ ಅನೇಕ ಜನರಿಗೆ ಉದ್ಯೋಗ ಕೊಟ್ಟು ಆ ಮೂಲಕ ತಮ್ಮ ಮನೆಯನ್ನು ಎತ್ತಿ ಹಿಡಿದು ಅಂಥ ಅನೇಕ ಜನ ಸ್ತ್ರೀಯರಿಗೂ ಕೂಡ ನೆರವು ಕೊಟ್ಟು ಮಾಡಿದವರೆಲ್ಲ ಇದ್ದಾರೆ. ಅಂಥವ್ರ ಬಗ್ಗೆ ನಾವು ಅನೇಕ ಸರಿ ವೃತ್ತಪತ್ರಿಕೆಗಳಲ್ಲಿ ನೋಡ್ತಾನೆ ಇರ್ತೇವೆ. ಆದರೂ ಯಾವುದೇ ಶೈಕ್ಷಣಿಕ ಅರ್ಹತೆ ಇಲ್ಲದೆ ಇದ್ರೂ ಕೇವಲ ಜಾಣ್ಮೆ ಬಲದಿಂದ ಅಷ್ಟು ಮೇಲೆ ಬರೋರು ಎಲ್ಲ ಕಡೆ ಇರೋದಿಲ್ಲ. ಅದಕ್ಕೆ ಬೇಕಾದಂಥ ಅದೃಷ್ಟವೂ ಎಲ್ಲರಿಗೂ ಇರೋದಿಲ್ಲ. ಒಂದು ನಿರ್ದಿಷ್ಟವಾದಂಥ ಶೈಕ್ಷಣಿಕ ಹಿನ್ನೆಲೆ, ಒಂದು ತರಬೇತಿ ಪ್ರತಿಯೊಬ್ಬರಿಗೂ ಕೂಡ ಇದ್ರೆ ಅವರು ಅದನ್ನ ಜೀವಮಾನದಲ್ಲಿ ಅನಿರೀಕ್ಷಿತ ತಿರುವು ಯಾವುದೇ ಬಂದರೂ ಕೂಡ, ಎಲ್ಲಿಂದಲೇ ಬಂದರೂ ಯಾವಾಗಲೇ ಬಂದರೂ ಕೂಡ ಅದನ್ನ ಎದುರಿಸಲಿಕ್ಕೆ ಸಶಕ್ತರಾಗ್ತಾರೆ. ಹಾಗಿರುವಾಗ ಕೇವಲ ಭರ್ತೃ ಶುಶ್ರೂಷ ಅವರ ಕರ್ತವ್ಯ ಅಂತ ಅನ್ನೋದು ಎಲ್ಲಾ ಕಾಲಕ್ಕೂ ಹೊಂದಾಣಿಕೆ ಆಗದೇ ಇರುವಂತಹ ಮಾತೆ. ಸಯೇವ ಧರ್ಮ ಸ್ವಧರ್ಮ ದೇಶ ಕಾಲಾನ್ ಅವೇಕ್ಷ್ಯ ಅಂತ ಹೀಗೆ ಈಗಾಗಲೇ ನಾವು ಮಾತು ಕೇಳಿದಂತೆ ಕುಟುಂಬ ಶುಶ್ರೂಷಣೆಯು ಕೂಡ ಇಬ್ಬರದು ಜವಾಬ್ದಾರಿ ಆಗ್ತದೆ. ಆರ್ಥಿಕವಾಗಿ ದುಡಿಯುವುದು, ಆರ್ಥಿಕವಾಗಿ ಕುಟುಂಬವನ್ನು ಸಶಕ್ತವನ್ನಾಗಿ ಮಾಡುವುದು ಇಬ್ಬರದು ಜವಾಬ್ದಾರಿ ಆದಂತೆ ಕುಟುಂಬದ ಶುಶ್ರೂಷಣೆಯು ಕೂಡ ಇಬ್ಬರದು ಜವಾಬ್ದಾರಿ ಆಗ್ತದೆ. ಅದರಂತೆ ಗಂಡು ತಾನು ಸುಮ್ಮನೆ ಕೂತ್ಕೊಳ್ಳದೆ ಮನೆಯ ಕೆಲಸಕ್ಕೆ ತಾನು ಒಂದಿಷ್ಟು ಹೆಗಲು ಕೊಟ್ಟು ಅವಳು ಭರ್ತೃ ಶುಶ್ರೂಷ ಮಾಡಿದರೆ ಆ ಭರ್ತೃ ಶುಶ್ರೂಷೆಗೆ ಕುಟುಂಬದ ಶುಶ್ರೂಷ ಅಂತ ಅರ್ಥ. ಇವನು ಕೂಡ ಆ ಕುಟುಂಬದ ಶುಶ್ರೂಷವನ್ನು ಮಾಡಿ ಮನೆಯನ್ನ ಎತ್ತಿ ಹಿಡಿಬೇಕು ಅಂತನ್ನೋದು ಈಗಿನ ಕಾಲದ ಒಂದು ಅಗತ್ಯವಾದಂತಹ ಸಂಗತಿ. ಮುಂದಿನ ಅಧ್ಯಾಯದಲ್ಲಿ ದಾಯ ಭಾಗ ಹೇಗೆ, ಉತ್ತರಾಧಿಕಾರದ ವಿಷಯವಾಗಿ ಅನೇಕ ಜಿಜ್ಞಾಸೆಗಳನ್ನು ಕೇಳ್ತೇವೆ. ಸರ್ವಶಾಸ್ತ್ರಗಳನ್ನು ಬಲ್ಲಂಥ ಪಿತಾಮಹನೇ, ನೀನು ಎಲ್ಲಾ ಸಂಶಯಗಳನ್ನು ಪರಿಹರಿಸಲಿಕ್ಕೆ ಸಮರ್ಥ. ನಾವು ಬೇರೆ ಯಾರನ್ನು ಕೇಳಬೇಕು, ನಿನ್ನನ್ನೇ ಕೇಳ್ತೇವೆ. ಬ್ರಾಹ್ಮಣನಿಗೆ 4 ಜನ ಪತ್ನಿಯರು ಅಂತ ಕೇಳಿದ್ದೇವೆ. ಚತಸ್ರಃ ವಿಹಿತಾ ಭಾರ್ಯಾ ಬ್ರಾಹ್ಮಣಸ್ಯ ಪಿತಾಮಹ. ಬ್ರಾಹ್ಮಣಿ, ಕ್ಷತ್ರಿಯ, ವೈಶ್ಯ, ಶೂದ್ರ ಚ ರತಿಮಿಚ್ಛತಃ. ಸುಖ ಪಡುವವನಿಗೆ 4ನೇ ಹೆಂಡತಿಯು ಕೂಡ. ಅದ್ರ ಬಗ್ಗೆ ಹಿಂದೆ ಬಂದಿದೆ. ಶೂದ್ರ ಪತ್ನಿಯನ್ನ ಕೆಲವರು ಪ್ರಶಂಸೆ ಮಾಡ್ತಾರೆ, ಕೆಲವರು ಪ್ರಶಂಸೆ ಮಾಡೋದಿಲ್ಲ ಅಂತ ಬಗ್ಗೆ ಕೂಡ ಹಿಂದೆ ಬಂದಿದೆ. ಈ ಬ್ರಾಹ್ಮಣನಿಗೆ 4 ಜನ ಪತ್ನಿಯರಲ್ಲಿ ಮಕ್ಕಳು ಹುಟ್ಟಿದರೆ ಆ ಮಕ್ಕಳು ಎಷ್ಟೆಷ್ಟು ಆಸ್ತಿಗೆ ಪಾಲುದಾರರಾಗ್ತಾರೆ, ಯಾವ ಮಗ ಎಷ್ಟು ಭಾಗವನ್ನು ತಗೊಳ್ಬೇಕು, ಇದನ್ನು ನೀನು ಹೇಳಬೇಕು. ಅದಕ್ಕೆ ಭೀಷ್ಮರು ಹೇಳಿಕ್ ತೊಡಗಿದ್ರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂವರನ್ನು ದ್ವಿಜಾತಿಗಳು ಅಂತ ಹೇಳ್ತಾರೆ. ಉಪನಯನಾದಿಗಳನ್ನು ಮಾಡ್ಕೊಳ್ತಾರೆ. ಆದ್ರಿಂದ 2 ಬಾರಿ ಅವರಿಗೆ ಜನ್ಮ ಇದೆ. ಈ 3 ವರ್ಣದ ಕನ್ಯೆಯರ ಜೊತೆಗೆ ಬ್ರಾಹ್ಮಣನಿಗೆ ವಿವಾಹ ಆಗಬೇಕು. ವೈಷಮ್ಯಾತ್ ಅಥವಾ ಲೋಭಾತ್, ಕೆಲವು ಬಾರಿ ಲೋಭದ ಕಾರಣದಿಂದಾಗಿ, ಸುಖ ಪಡುವ ಕಾರಣದಿಂದಾಗಿ, ಅವನ ಕಾಮದ ಕಾರಣದಿಂದಾಗಿ, ಅಥವಾ ಮತ್ತೊಂದು ಯಾವುದೋ ಅನ್ಯಾಯದ ಕಾರಣದಿಂದಾಗಿ. ವೈಷಮ್ಯ ಅಂತಿದೆ. ವೈಷಮ್ಯ ಅಂದ್ರೆ ಮನಸ್ತಾಪ ಅಂತ ಕೆಲವು ಕಡೆ ಬರೆದಿದ್ದಾರೆ. ಮನಸ್ತಾಪ ಅಂತ ಕೆಲವು ಕಡೆ ಅನುವಾದ ಇದೆ, ಅನ್ಯಾಯ ಅಂತ ಇನ್ನು ಕೆಲವು ಕಡೆ ಅನುವಾದ ಇದೆ. ಆ ವೈಷಮ್ಯ ಅಂತ ಅನ್ನೋದಕ್ಕೆ ಮನಸ್ತಾಪ ಅಂತಂದ್ರೆ ಯಾರ ಬಗ್ಗೆ ಮನಸ್ತಾಪ, ಅದನ್ನ ಉತ್ತರ ಹೇಳೋದು ಕಷ್ಟ. ಅದಕ್ಕೆ ಅವನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರನ್ನು ಮಾತ್ರ ಮದುವೆ ಮಾಡಿಕೊಳ್ಬೇಕಾಗಿದ್ದವನು
ಆಕಸ್ಮಿಕವಾಗಿ ಯಾವುದೋ ಕಾರಣದಿಂದಾಗಿ ತಪ್ಪಿ ನಡೆದ ಶೂದ್ರ ಸ್ತ್ರೀಯನ್ನ ಮದುವೆ ಮಾಡಿಕೊಳ್ಳುವಂತಹ ಪ್ರಸಂಗ ಬಂದರೆ, ತಪ್ಪಿ ನಡೆದು ಅಂತ ನಾನೇನು ಶಬ್ದ ಪ್ರಯೋಗ ಮಾಡಿದ್ದೇನೆ, ಅದಕ್ಕೆ ಸಂದರ್ಭಕ್ಕನುಸಾರವಾಗಿ ಅನೇಕ ಅರ್ಥಗಳು ಬರಬಹುದು. ಅದಕ್ಕಾಗಿ ಅದನ್ನು ಅನ್ಯಾಯದಿಂದ ಅಂತ ಅನುವಾದ ಮಾಡಿದ್ದಾರೆ. ಅದೇ ಉಚಿತವಾದ್ದು. ವೈಷಮ್ಯಾದ್ ಅಥವಾ ಲೋಭಾತ್ ಕಾಮಾದ್ವಾಪಿ ಪರಂತಪ. ಅವು ಶೂದ್ರ ಸ್ತ್ರೀಯು ಕೂಡ ಅವನಿಗೆ ಪತ್ನಿ ಆಗಬಹುದು ಮತ್ತು ದೃಷ್ಟಾಂತತಃ ಸ್ಮೃತ. ಆದರೆ ಶಾಸ್ತ್ರದಲ್ಲಿ ಅದಕ್ಕೆ ದೃಷ್ಟಾಂತ ಏನಿಲ್ಲ. ಶೂದ್ರಾಂ ಶಯನಮಾರೋಪ್ಯ ಬ್ರಾಹ್ಮಣೋ ಯಾತ್ಯಧೋಗತಿಂ. ಅಂಥವಳನ್ನ ಮದುವೆ ಮಾಡಿಕೊಂಡ್ರೆ ಅವನು ಅಧೋಗತಿಗೆ ಹೋಗ್ತಾನೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗ್ತದೆ ಅಂತಲೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ರಿಂದ ಅನೇಕ ಜ್ಞಾನಿಗಳಿಗೆ ಅದು ಸಮ್ಮತವೇ ಅಲ್ಲ. ಅದೇನೇ ಇರಲಿ, ಅಲ್ಲಿ ಪಡ್ಕೊಂಡಂತಹ ಮಕ್ಕಳಿಗೆ ಹೇಗೆ ಆಸ್ತಿಯನ್ನು ವಿಭಾಗಿಸಬೇಕು ಅಂತ ಅನ್ನೋದನ್ನು ಈಗ ಮುಂದೆ ಹೇಳ್ತೇನೆ, ಅದನ್ನು ಕೇಳು ಅಂತಂದ್ರು ಅವರು. ಬ್ರಾಹ್ಮಣ್ಯಾಸ್ತಬ್ಧರೆ ಪುತ್ರಂ ಏಕಾಂಶಂ ವೈ ಪಿತುರ್ಧನಾತ್. ಮೊದಲನೇದಾಗಿ ಆ ಬ್ರಾಹ್ಮಣನಿಗೆ ಬ್ರಾಹ್ಮಣ ಪತ್ನಿಯಲ್ಲಿ ಹುಟ್ಟಿದಂಥ ಮಗ, ಅವನು ಆ ಆಸ್ತಿಯಲ್ಲಿ ಒಂದು ಅಂಶವನ್ನು ತಗೊಳ್ಬೇಕು. ಏನೇನೇ ಆಸ್ತಿಯಲ್ಲಿ, ಎತ್ತುಗಳು, ವಾಹನ ಮತ್ತು ಉತ್ತಮವಾದಂಥ ವಸ್ತು ಅದೇನೇ ಇರಲಿ, ಅದೆಲ್ಲದರ ಪೈಕಿ ಅವನೊಂದು ಭಾಗವನ್ನು ತಗೊಳ್ಬೇಕು. ಒಂದು ಅರ್ಧವನ್ನೇ ತಗೊಳ್ಬೇಕು ಅಂತನೂ ಕೆಲವು ಕಡೆ ಅನುವಾದ ಮಾಡಿದ್ದಾರೆ. ಒಟ್ಟಾರೆ ಪಿತೃಧನ ಏನಿದೆ ಅದರ ಅರ್ಧವನ್ನು ಅವನೇ ತಗೊಳ್ಬೇಕು ಅಂತ ಹೇಳಿ. ಇನ್ನು ಉಳಿದಂತಹ ಪಿತೃಧನ ಏನಿರ್ತದೆ ಅದನ್ನು 10 ಭಾಗವಾಗಿ ಮಾಡಬೇಕು. ಅದರಲ್ಲಿ ಆ ಬ್ರಾಹ್ಮಣಿಯ ಪುತ್ರ ಮತ್ತೆ 4 ಭಾಗಗಳನ್ನು ತಗೊಳ್ಬೇಕು. ಶೇಷಂತು ದಶಧಾ ಕಾರ್ಯಂ ಬ್ರಹ್ಮಣಸ್ವಂ ಯುಧಿಷ್ಠಿರ ಅಂತ ಮುಂದಿನ ಶ್ಲೋಕ. 10 ಭಾಗ ಮಾಡಬೇಕು ಅಂತ. ಒಟ್ಟಾರೆ ಆಸ್ತಿ ಏನಿದೆ ಅದರಲ್ಲಿ ಒಂದು ಪ್ರಧಾನವಾದ ಭಾಗ ಬ್ರಾಹ್ಮಣನ ಮೂಲಕ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದವನಿಗೆ ಹೋಗಬೇಕು. ಉಳಿದದ್ದನ್ನ 10 ಭಾಗ ಮಾಡಬೇಕು. ಮೊದಲು ಅದನ್ನೊಂದು ಅರ್ಧ ಭಾಗ ಮಾಡಬೇಕು ಅಂತ ಕೆಲವು ಅನುವಾದಗಳಲ್ಲಿ ಕಾಣಿಸ್ತದೆ. ಇನ್ನು ಉಳಿದ ಅರ್ಧ ಭಾಗವನ್ನು ಮತ್ತೆ 10 ಭಾಗ ಮಾಡಬೇಕು ಅಂತ ಹೇಳಿ. ಅರ್ಧ ಭಾಗ ಅಲ್ಲದೆ ಇದ್ರೂ ಒಂದು ಅಂಶ ಅಂತ ಕೆಲವು ಕಡೆ ಅಲ್ಲಿ ಅನುವಾದ ಇದೆ. ಯಾಕಂದ್ರೆ ಏಕಾಂಶಂ ವೈ ಪಿತುರ್ಧನಾತ್ ಅಂತ ಏಕಾಂಶ ಅಂತಾನೆ ಶ್ಲೋಕದಲ್ಲಿದೆ. ಅದಕ್ಕೆ ಅರ್ಧ ಅಂತ ಅರ್ಥ ಆಗೋದು ಕಷ್ಟ. ಒಂದು ಪ್ರಧಾನವಾದ ಭಾಗ, ಅದರಲ್ಲಿ ಉತ್ತಮವಾದ ಭಾಗಗಳನ್ನೆಲ್ಲ ಅವನು ತಗೊಳ್ಬೇಕು. ಉಳಿದದ್ದನ್ನು ಮತ್ತೆ 10 ಭಾಗ ಮಾಡಿ ಅದರಲ್ಲಿ ಮತ್ತೆ 4 ಭಾಗಗಳನ್ನ ತತ್ರ ತೇನೈವ ಹರ್ತವ್ಯಾ 4 ಅಂಶಾಃ ಪಿತುರ್ಧನಾತ್. ಮುಂದೆ ಆ ಬ್ರಾಹ್ಮಣನಿಗೆ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗನ ಬಗ್ಗೆ ಹೇಳ್ತೇವೆ, ಅದನ್ನು ಕೇಳಿ ಅಂತ. ಅವನು ದ್ವಿಜಾತಿಯೇ, ಸೋಪ್ಯ ಸಂಶಯ, ಅವನು ದ್ವಿಜಾತಿಯೇ. ಸತು ಮಾತ್ರ ವಿಶೇಷೇಣ 3 ಅಂಶಾನ್ ಧರ್ತುಮರ್ಹತೆ. ಇನ್ನು ಆ 10 ಭಾಗಗಳ ಪೈಕಿ 4 ಭಾಗಗಳನ್ನ ಅವನೇನು ತಗೊಂಡಿದ್ದಾನೆ ಬ್ರಾಹ್ಮಣ. ಇನ್ನು ಉಳಿದ 3 ಭಾಗಗಳನ್ನ ಆ ಕ್ಷತ್ರಿಯ ಹುಡುಗ ತಗೊಳ್ಬೇಕು. ಅವನ ತಾಯಿ ವೈಶ್ಯ ಸ್ತ್ರೀಗಿಂತ ಶ್ರೇಷ್ಠಳು, ಮಾತ್ರ ವಿಶೇಷೇಣ. ವೈಶ್ಯ ಸ್ತ್ರೀಗಿಂತ ಶ್ರೇಷ್ಠಳು ಅಂತ ಒಂದರ್ಥ, ಅಥವಾ ಬ್ರಾಹ್ಮಣ ಸ್ತ್ರೀಗಿಂತ ಅವಳು ಕನಿಷ್ಠಳು. ಹೀಗೆ ತಾಯಿಯ ಆ ಕ್ಷತ್ರಿಯತ್ವದ ಕಾರಣದಿಂದಾಗಿ ಅಂತ ಅರ್ಥ. ಅದಕ್ಕೆ 3 ಭಾಗ ತಗೊಳ್ಬೇಕು. ವರ್ಣೇ ತೃತೀಯ ಜಾತಸ್ತು, ವೈಶ್ಯ ಕನ್ಯೆಯಲ್ಲಿ ಹುಟ್ಟಿದಂತಹ ಮಗ ಏನಿರ್ತಾನೆ ಉಳಿದ 2 ಭಾಗಗಳನ್ನು ತಗೊಳ್ಬೇಕು. ಒಟ್ಟು 10 ಭಾಗಗಳಲ್ಲಿ 4, 3 ಮತ್ತು ವೈಶ್ಯ 2 ತಗೊಂಡ್ರೆ ಅದು 9 ಆಯ್ತು ಇಲ್ಲಿಗೀಗ. ದ್ವಿರಂಶಸ್ತೇನ ಹರ್ತವ್ಯ ಬ್ರಾಹ್ಮಣಸ್ವಾತ್ ಯುಧಿಷ್ಠಿರ. ಮುಂದೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನಿರ್ತಾನಲ್ಲ, ನಿತ್ಯ ಅಧೇಯ ಧನಸ್ಥನಃ, ನಿತ್ಯ ಅಧೇಯ ಧನ ಸ್ಮೃತಃ. ಅವನಿಗೆ ಅವನದೇ ಆದಂತಹ ಒಂದು ದಾಯ ಭಾಗವೇ ಇಲ್ಲ, ಹೀಗೆ ಶಾಸ್ತ್ರದಲ್ಲಿ ವರ್ಣಿಸಿದ್ದಾರೆ. ಅವನಿಗೇನನ್ನು ಕೊಡಬಾರದು. ಅಲ್ಪಂ ಚಾಪಿ ಪ್ರದಾತವ್ಯಂ, ಆದರೂ ಒಂದು ಅಂಶವನ್ನ, ಒಂದು ಭಾಗವನ್ನು ಅವನಿಗೂ ಕೂಡ ಕೊಡಬೇಕು. ಹೀಗೆ 4, 3, 2, 1 ಹೀಗೆ 10 ಭಾಗ ಆಗಿ ಹೋಗ್ತವೆ. 10 ಭಾಗವನ್ನ ಹಂಚುವ ಕ್ರಮ ಇದು.
ಸವರ್ಣಾಸುಷು ಜಾತಾನಾಂ ಸಮಾನ್ ಭಾಗಾನ್ ಪ್ರಕಲ್ಪಯೇತ್. ಬ್ರಾಹ್ಮಣ ಪುರುಷನಿಗೆ ಬ್ರಾಹ್ಮಣ ಸ್ತ್ರೀಯಲ್ಲೇ ಮಕ್ಕಳು ಹುಟ್ಟಿದ್ರೆ ಅಥವಾ ಕ್ಷತ್ರಿಯ ಸ್ತ್ರೀಯಲ್ಲೇ ಮಕ್ಕಳು ಹುಟ್ಟಿದ್ರೆ ಅಸಮಾನ ವರ್ಣದವರೇ ಆಗಿದ್ರೆ ಆ ಸಮಾನ ವರ್ಣದ ಮಕ್ಕಳಲ್ಲಿ ಸಮಾನವಾದ ಭಾಗಗಳನ್ನೇ ಕೊಡಬೇಕು. ಅವರಲ್ಲಿ ವ್ಯತ್ಯಾಸ ಮಾಡಬಾರ್ದು. ಬ್ರಾಹ್ಮಣ ಮಗನಿಗೂ ಕ್ಷತ್ರಿಯ ಮಗನಿಗೂ ವ್ಯತ್ಯಾಸ ಮಾಡಬಹುದೇ ಹೊರತು ಆ ಕ್ಷತ್ರಿಯ ಮಕ್ಕಳಲ್ಲೇ ವ್ಯತ್ಯಾಸ ಮಾಡಬಾರ್ದು. ಕ್ಷತ್ರಿಯ ಮಕ್ಕಳೇ ಬಹಳ ಜನ ಇದ್ರೆ ಅವರಲ್ಲಿ ವ್ಯತ್ಯಾಸ ಮಾಡಬಾರ್ದು. ಬ್ರಾಹ್ಮಣ ಪುತ್ರರೇ ಬಹಳ ಜನ ಇದ್ರೆ ಅವರಲ್ಲಿ ಕೂಡ ವ್ಯತ್ಯಾಸ ಮಾಡಬಾರ್ದು. ಎಲ್ಲವನ್ನೂ ಸಮಾನವಾಗಿ ಹಂಚಬೇಕು ಅಂತ ಅದರ ಅಭಿಪ್ರಾಯ. ಅಬ್ರಾಹ್ಮಣಂ ತು ಮನ್ಯಂತೆ ಶೂದ್ರಾಪುತ್ರ ಅನೈಪುಣಾತ್ ಸ್ತ್ರೀಷು ವರ್ಣೇಶು ಜಾತೋ ಹಿ ಬ್ರಾಹ್ಮಣಾತ್ ಬ್ರಾಹ್ಮಣ ತ್ರಿಷು ವರ್ಣೇಶು ಜಾತೋ ಹಿ ಬ್ರಾಹ್ಮಣಾತ್ ಬ್ರಾಹ್ಮಣೋ ಭವೇತ್. ಶೂದ್ರ ಸ್ತ್ರೀಯಲ್ಲಿ ಏನ್ ಮಗ ಹುಟ್ಟಿರ್ತಾನೆ ಅವನಿಗೆ ನೈಪುಣ್ಯ ಇರುವುದಿಲ್ಲ, ಶಾಸ್ತ್ರಾಧ್ಯಯನ ಇತ್ಯಾದಿಗಳಿಗೆ ಬೇಕಾದಂತಹ ನೈಪುಣ್ಯ ಅವನಿಗೆ ಇರೋದಿಲ್ಲ ಅಂತ ಅದರ ಅರ್ಥ ಆಗ್ತದೆ. ಆದ್ರಿಂದ ಅವನನ್ನು ಬ್ರಾಹ್ಮಣ ಅಂತ ಪರಿಗಣಿಸುವುದಿಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗನನ್ನು ಮಾತ್ರ ಬ್ರಾಹ್ಮಣ ಅಂತ ಪರಿಗಣಿಸ್ತಾರೆ. ಈ ಎಲ್ಲ ಶ್ಲೋಕಗಳಿಗೆ ಹೇಳಬೇಕಾದಂತಹ ವಿಮರ್ಶೆ ಮುಂದೆ ಹೇಳ್ತಾನೆ. ಈಗ ಸದ್ಯ ಅಲ್ಲಿ ಏನು ಇದೆ ಅಂತ ಅನ್ನೋದನ್ನು ಮಾತ್ರ ಕೇಳೋಣ. ಸ್ಮೃತಾಹ ವರ್ಣಾಶ್ಚ ಚತ್ವಾರಃ ಪಂಚಮೋ ನೋಧಿಗಮ್ಯತೆ. ಇರುವುದು 5 ವರ್ಣಗಳು, 4 ವರ್ಣಗಳು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೇಳಿ 5ನೇ ವರ್ಣವೇ ಇಲ್ಲ. ಹರೇಚ್ಚ ದಶಮಂ ಭಾಗಂ ಶೂದ್ರಾಪುತ್ರ ಪಿತುರ್ಧನಾತ್. ಹೀಗೆ ಬ್ರಾಹ್ಮಣದಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂಥವನು ತಂದೆಯ ಆಸ್ತಿಯಲ್ಲಿ 10ನೇ ಭಾಗವೊಂದನ್ನು ಸ್ವೀಕರಿಸಬೇಕು. ಅವನಿಗೆ ಅಷ್ಟಕ್ಕೆ ಮಾತ್ರ ಅಧಿಕಾರ. ತಂದೆ ಅಪೇಕ್ಷೆ ಪಟ್ಟರೆ ಅದನ್ನು ಮಾತ್ರ ಕೊಡಬಹುದು ಅವನು. ತತ್ತು ದತ್ತಂ ಹರೇತ್ ಪಿತ್ರ ಅಂತ ಇರಲಿರೋದು ಮುಂದೆ. ತಂದೆಯಾದವನು ಕೊಟ್ರೆ ಅವನು ಅದನ್ನು ಸ್ವೀಕಾರ ಮಾಡಬೇಕು. ಕೊಡದೆ ಹೋದ್ರೆ ನಾದತ್ತಂ ಹರ್ತು ಅರ್ಹತಿ. ಆದರೂ ಅವಶ್ಯಂ ಹಿ ಧನಂ ದೇಯಂ. ಮದುವೆ ಮಾಡ್ಕೊಂಡಿದ್ದಾನೆ, ಅವಳ ಜೊತೆ ಸಹಬಾಳ್ವೆ ನಡೆಸಿದ್ದಾನೆ ಆ ಹುಡುಗಿ ಜೊತೆಗೆ, ಶೂದ್ರ ಸ್ತ್ರೀ ಜೊತೆಗೆ, ಅಂದ್ರೆ ಅವಳಿಗೊಂದು ಭಾಗವನ್ನು ಕೊಡಲೇಬೇಕು. ಆನೃಶಂಸಂ ಪರೋ ಧರ್ಮ ಇತಿ ತಸ್ಮೈ ಪ್ರದೀಯತೆ. ದಯಾನೇ ಶ್ರೇಷ್ಠವಾದ ಧರ್ಮ, ಅದನ್ನು ಅವನಿಗೂ ಕೂಡ ಕೊಡಲೇಬೇಕು. ದಯೆ ಇದ್ದಲ್ಲೇ ಸದ್ಗುಣಗಳು. ಯದ್ಯಪ್ಯೇಷ ಸಪುತ್ರಸ್ಯ ತಪುತ್ರೋ ಯದಿ ವಾ ಭವೇತ್. ತಂದೆಗೆ ಒಬ್ಬನೇ ಪುತ್ರನಿದ್ರೆ ಅಥವಾ ಪುತ್ರನೇ ಇಲ್ಲದೆ ಹೋದ್ರೂ ಕೂಡ ಶೂದ್ರ ಸ್ತ್ರೀಯ ಪುತ್ರನಿಗೆ 10ನೇ ಒಂದು ಭಾಗಕ್ಕಿಂತ ಹೆಚ್ಚು ಆಸ್ತಿಯನ್ನು ಕೊಡಬಾರದು. ಅಂದ್ರೆ ಆ ಬ್ರಾಹ್ಮಣ ವ್ಯಕ್ತಿಗೆ ಉಳಿದ 3 ವರ್ಣದ ಸ್ತ್ರೀಯರಿದ್ದಾರಲ್ಲ, ಪತ್ನಿಯರು, ಅವರಲ್ಲಿ ಮಕ್ಕಳಾಗ್ಲಿ ಬಿಡ್ಲಿ, ಈ ಶೂದ್ರ ಸ್ತ್ರೀಯ ಹೊಟ್ಟೆಯಲ್ಲಿ ಹುಟ್ಟಿದವನಿಗೆ ಮಾತ್ರ 10ನೇ ಒಂದು ಭಾಗದ ಆಸ್ತಿ ಮಾತ್ರ ಕೊಡಬೇಕೇ ಹೊರತು ಪೂರ್ಣ ಆಸ್ತಿಗೆ ಅವನೇ ಭಾಗಿದಾರ ಆಗುವುದಿಲ್ಲ ಅಂತ ಅರ್ಥ. ಇಲ್ಲಿಗೆ ಈ ಪ್ರಸ್ತುತ ಅಧ್ಯಾಯ ಏನಿದೆ ಆ ಅಧ್ಯಾಯದ 21ನೇ ಶ್ಲೋಕ ಕೆಲವು ಕಡೆ, ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 13ನೇ ಶ್ಲೋಕ, ಅದು ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.